ಒಂದು ಓಕೆ ಅನಿಸ್ಬೋದು, ಒಂದು ಕೂಡ ಅದು ಇಟ್ಸ್ ನಾಟ್ ದ್ಯಾಟ್ ವೆಲ್. ಸೊ ಆ ಪ್ಲ್ಯಾನನ್ನು ಅಲ್ಲಿಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲ ಥರ ಏನೇನು ಆಗುತ್ತೆ ಅಂತ ಟ್ರೈ ಮಾಡಿಬಿಟ್ಟು, ಇದು ವೈಟ್ ಮಾತ್ರ ಈ ಥರ ಲೆಂತಿಯಾಗಿರೋದು, ಬ್ಲ್ಯಾಕ್ ಮತ್ತು ಬ್ಲೂ ನಾರ್ಮಲ್ ಆಗಿದೆ ಆಯಿತಾ. ಆಮೇಲೆ ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ಇದು ಸ್ಟ್ರೆಚೇಬಲ್ ಅದು ಇದೆ, ನೀವು ಸ್ವಲ್ಪ ದಪ್ಪ ಇರೋರ್ಗು ನಿಮಗೆ ಟ್ರೈ ಮಾಡ್ಬೋದು, ಇದನ್ನು ಫಿಟ್ಟಾಗಿ ಕೂರುತ್ತೆ. ನನಗೆ ಸ್ವಲ್ಪ ಲೂಸೇ ಆಗಿತ್ತೆ. ಸೊ ನಾನು ಮೇಯ್ನ್ಲಿ ಪರ್ಪಸ್ ನಂದು ಬಂದುಬಿಟ್ಟಿದ್ದು ಇದು ಜಾಕೆಟ್ ಥರ ಸ್ಲೀವ್ಲೆಸ್ ಎಲ್ಲ ಇದ್ದರೆ ಯೂಸ್ ಮಾಡೋಕ್ಕಂತ ತೊಗೊಂಡಿರೋದು. ಇದು ನಾನು ಅದನ್ನು ತೋರಿಸ್ತಿದ್ದೀನಿ, ಇದು US ಮೇಡ್ ಆ ಥರ. ಆಮೇಲೆ ನಾನೊಂದು 2 ಶರ್ಟ್ ಮನೆಯಲ್ಲಿ ಹಾಕೋದಕ್ಕೆ ಇದು, ಆಮೇಲೆ 2 ಶಾರ್ಟ್ಸ್ ತೊಗೊಂಡಿದ್ದೀನಿ ಆಯಿತಾ. ಇದು ನನಗೆ ಇನ್ನೂ ಕನ್ಫ್ಯೂಷನು ಬೇಕಿತ್ತಾ ಅಂತ. ನೆಕ್ ಸ್ವಲ್ಪ ತುಂಬ ಇದಿದೆ, ಹತ್ತಿರ ಇದೆ. ಆಮೇಲೆ ಲೆಂತ್ ಓಕೆ, ನನಗೆ ಇದಕ್ಕಿಂತ ಲೂಸ್ ಬರುತ್ತಲ್ಲ, ಇನ್ನೂ ಅಗಲ ಜಾಸ್ತಿ ಆ ಥರ ಫಿಟ್ಟಿಂಗ್ಸ್ ಅದು ಚೆನ್ನಾಗಿರುತ್ತೆ ಅನಿಸುತ್ತೆ. ಚಿಕ್ಕದು ಚೆರೀಸ್ ಇದೆ ಈ ಶರ್ಟಲ್ಲಿ, ಕಾಟನ್ ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಈ ಥರ ಕಲರ್ಸ್ ನಾನು ತಗೊಳ್ಳೋದೇ ಇಲ್ಲ, ಬಟ್ ಹೇಳಿದ್ನಲ್ಲಿ ಇದು ನನಗೆ ಆ ಟೈಮಲ್ಲಿ ಬಾಲಮಂಗಳ ಎಲ್ಲ ಬರ್ತಿತ್ತು ಗೊತ್ತಾ, ಅದರಲ್ಲೆಲ್ಲ ಈ ಕಾಡಲ್ಲಿ ಈ ಥರ ಕಲರ್ಸ್ ಹಾಕಿ ಮಾಡ್ತಿದ್ರು. ಈ ವಿಡಿಯೋ ಮಾಡುವಾಗ ಹಾಗೆ ಅನ್ನಿಸ್ತು. ಪ್ರೀವಿಯಸ್ ಒಂದು XXL ಇದೆ, ಆದರೂ ನಾರ್ಮಲ್ ಸೈಜ್ ಇದೆ, ಇದು XL ಇದೆ, 2 ಸೇಮ್ ಸೈಜ್. ಅದಕ್ಕೆ ಹೇಳಿದ್ದು ನಾನು, ಸೈಜು ಕರೆಕ್ಟಾಗಿ ಇದು ಮಾಡ್ಕೋಬೇಕು ನೀವು. ಇದನ್ನು ಕಾಟನು, ಈ ಸೆಕೆಗೆ ಮನೆಯಲ್ಲಿ ಹಾಕೋಕ್ಕಾಗುತ್ತೆ ಅಂತಲೇ ನಾನು ಸ್ಪೆಸಿಫಿಕ್ಕಾಗಿ ಈ ಶರ್ಟ್ಗಳನ್ನು ತೊಗೊಂಡಿರೋದು. ಆಮೇಲೆ ಶಾರ್ಟ್ಸ್ ಹೇಳಿದ್ನಲ್ಲ, ಎಲ್ಲನೂ ಒಂಥರ ನೈಲಾನ್ ಶಾರ್ಟ್ಸು, ಶೇಪ್ ಇಲ್ಲ ಆ ಥರ ಎಲ್ಲ ಇತ್ತು. ಬಟ್ ಇದ್ದಿದ್ರಲ್ಲಿ ಸ್ವಲ್ಪ ಚೆಕ್ ಮಾಡಿ ಇನ್ನೊಂದು ಇಷ್ಟ ಆಗಿತ್ತು ನನಗೆ, ಬಟ್ ಅದು ಬೇಡ ಅಂತ ತೊಗೊಂಡಿಲ್ಲ. ಒಂದು ಇದು ರೈನ್ಬೋ ಕಲರು ಒಂದು ಶಾರ್ಟ್ಸು, ಓಕೆ 150 ಅನಿಸುತ್ತೆ ಇದು. ಇದರದ್ದು ಥ್ರೆಡ್ ಚೆನ್ನಾಗಿದೆ, ಆ್ಯಕ್ಚುಲಿ ಟೈ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಲೈಟ್ ಕಲರ್ ಎಕ್ಸ್ಪಾಂಡ್ ಆಗುತ್ತೆ. ಆಮೇಲೆ ಬಟ್ಟೆನೂ ಓಕೆ. ಮೇ ಬಿ ನನಗಿಲ್ಲಿ ಆ ಶರ್ಟು ಇದೆಲ್ಲ ಸೇರಿಸಿ 600 ಸಮಥಿಂಗ್ ಆಗಿರಬೇಕು, 2 ಶರ್ಟು 2 ಇದು. ಸೊ 150 ಬಿದ್ದಂಗೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆ ಮ್ಯಾಟ್ಗಳು, ಆ ಬಟ್ಟೆ ಮ್ಯಾಟು ಎಲ್ಲ ಹೋಗುತ್ತೆ ಆ್ಯಕ್ಚುಲಿ, ಅದಕ್ಕೆ ಮ್ಯಾಟ್ ತೊಗೊಂಡೆ. 200 ರೂಪೀಸ್ ಅನಿಸುತ್ತೆ, ಅದು ಇನ್ನೊಂದು 150 ರೂಪೀಸ್ ಸಮಥಿಂಗ್, ಬಟ್ ಕಡಿಮೆ ಮಾಡಿ ಕೊಡ್ತಾರೆ, ಒಂದು 50 ರೂಪಾಯಿ. ಇದು ನೋಡಿ, ಇದು ಥಿಕ್ನೆಸ್ ಚೆನ್ನಾಗಿದೆ, ಆಮೇಲೆ ತುಂಬ ಸ್ಮೂತ್ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರೀಮಿಯರ್ ಕ್ವಾಲಿಟಿ ಥರನೇ ಇದೆ. ಈ ಥರ ನಾನು ಮಾಲ್ಗಳಲ್ಲೂ ನೋಡಿದ್ದೀನಿ ಆಯಿತಾ. ಸೇಮ್ ಇವಾಗ ಏನಾಗುತ್ತೆ, ಮಾಲ್ಗಳಲ್ಲಿ ಅವ್ರೇನು ಪ್ರಿಂಟ್ ಹಾಕಲ್ಲ, ಇಟ್ಸ್ ಜಸ್ಟ್ ಬ್ರ್ಯಾಂಡೆಡ್ ಥಿಂಗ್ಸ್ ಅಂತ. ಯಾರೋ ಸೆಲ್ಲರ್ಸ್ ಇರ್ತಾರೆ, ಯಾರೋ ಮ್ಯಾನುಫ್ಯಾಕ್ಚರ್ಸ್ ಇರ್ತಾರೆ. ಇದು ನಾರ್ಮಲ್ ಬಟ್ಟೆ, ಅಂದರೆ ನೀರು ಅಬ್ಸಾರ್ಬ್ ಮಾಡ್ಕೊಳ್ಳಿ ಅಂತ, ಅಥವಾ ನಿಮಗೆ ಕಿಚನಲ್ಲಿ ಕೆಳಗಡೆ ನಿಲ್ಲೋದಕ್ಕೆ, ಅಡುಗೆ ಮಾಡುವಾಗ ನಿಲ್ಲೋದಕ್ಕೆ ಸ್ವಲ್ಪ ತಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಹೇಗೆ ಅನಿಸ್ತು ಅಂತ ಹೇಳಿ, ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.